Hi, hello, namaste guys. Good evening. Welcome to my new vlog guys. So guys, ಇವಾಗ ತಾನೇ ಕಾಲೇಜಿಂದ ಬಂದೆ. ಇವತ್ತಿನ ವ್ಲಾಗ್ ಏನಂದ್ರೆ ನನ್ನ ಫೇವ್ರೆಟ್ ಸ್ವೀಟ್ ಬಂದಿದೆ ಗುಲಾಬ್ ಜಾಮೂನ್. ಓಕೆನಾ? ಓಕೆ. ಅದನ್ನ ನಾನು ಮನೇಲೆ ಮಾಡಿದೀನಿ. ಅಂದ್ರೆ ಈ ರೆಡಿಮೇಡ್ ಪ್ಯಾಕೆಟ್ಸ್ ಬರುತ್ತಲ್ಲ ಅದರಿಂದ ಮಾಡಿರೋದು. ಆದ್ರೆ ಮಿಲ್ಕ್ ಪೌಡರ್ ಅಲ್ಲಿ ಒಂದ್ಸಲನು ಟ್ರೈ ಮಾಡಿಲ್ಲ. ಸೊ ನಮ್ಮ ಮನೇಲಿ ಇತ್ತು ಮಿಲ್ಕ್ ಪೌಡರು. ಯಾಕೆ ಮಿಲ್ಕ್ ಪೌಡರ್ ಅಲ್ಲಿ ಗುಲಾಬ್ ಜಾಮೂನ್ ಮಾಡ್ಬಾರ್ದು ಅಂತ ಅನ್ಬಿಟ್ಟು ಮಾಡ್ತೀವಿ. ಯಾಕೆ ಗುಲಾಬ್ ಜಾಮೂನ್ ಅಲ್ಲಿ ಯಾಕೆ ಮಿಲ್ಕ್ ಪೌಡರ್ ಅಲ್ಲಿ ಗುಲಾಬ್ ಜಾಮೂನ್ ಮಾಡ್ಬಾರ್ದು ಅಂತ ಅನ್ಬಿಟ್ಟು ಗೈಸ್ ಇವತ್ತು ಟ್ರೈ ಮಾಡೋಣ ಅಂತ. ಸೊ ಅದೇ ವ್ಲಾಗ್ ಇವತ್ತು. ಹೆಂಗ್ ಬರುತ್ತೆ ಗೊತ್ತಿಲ್ಲ, ನೋಡ್ಬೇಕು. ಆಕ್ಚುಲಿ ಮಾಡೋದು ಹೆಂಗೆ ಅಂತಾನೆ ಗೊತ್ತಿಲ್ಲ ನನ್ಗೆ. ಚಾಟ್ ಜಿಪಿಟಿಗೆ ಹಾಕ್ಬೇಕು ಇವಾಗ, ಗೊತ್ತಿಲ್ಲ ಹೆಂಗ್ ಮಾಡೋದು ಅಂತ. ಅದ್ರಲ್ಲಿ ಹಾಕ್ಬಿಟ್ಟು ನೋಡ್ಬಿಟ್ಟು ಆಮೇಲೆ ಮಾಡೋದು. ನೋಡಿ ತುಳು ನನ್ನ ತಂಗಿ ತೋರ್ಸು ಮುಖನ. ನಮ್ಮ ಆಡಿಯನ್ಸ್ ಎಲ್ಲ ವೈಟ್ ಮಾಡ್ತಾರೆ ಮಾಡಕ್ಕೆ. ನಾನೇ ಮಾಡ್ತಾ ವಿಡಿಯೋ ಮಾಡಕ್ ಆಗಲ್ಲ, ಅದಕ್ಕೆ ಇವಳನ್ನ ಕರ್ಕೊಂಡ್ ಬಂದಿದೀನಿ. ಈಗ ವಿಡಿಯೋ ಮಾಡ್ಕೊಡ್ತಾಳೆ ಗೈಸ್. ಇನ್ನೊಂದೇನಂದ್ರೆ ನಂದು ಇನ್ಸ್ಟಾಗ್ರಾಮ್ ವಿಡಿಯೋಸ್ ಎಲ್ಲ ಇವಳೇ ಮಾಡ್ಕೊಳ್ಳೋದು ಅಲ್ವಾ. ಮತ್ತೆ ಗೈಸ್ ಇನ್ನೂ ಒಂದೇನಂದ್ರೆ ನನ್ನ ಹೆಸರು ಮಹಾಲಕ್ಷ್ಮಿ ಗೈಸ್, ಅವಳ ಹೆಸರು ಮಹಾಲಕ್ಷ್ಮಿ. ನಮ್ಮನೇಲಿ ನನ್ನ ಚಿನ್ನು ಅಂತ ಕರೀತಾರೆ ಗೈಸ್, ಅವ್ರ ಮನೇಲಿ ಅವಳನ್ನ ಚಿನ್ನು ಅಂತ ಕರೀತಾರೆ. ಇಬ್ರು ಸೇಮ್ ಸೇಮ್. ಇವಾಗ ಸ್ಟಾರ್ಟ್ ಮಾಡ್ಬೇಕು. ಡ್ರೆಸ್ ಮಾಡ್ಕೊಬಿಟ್ಟು ಸ್ಟಾರ್ಟ್ ಮಾಡೋದು ಅಷ್ಟೇ. ನೆಕ್ಸ್ಟ್ ಏನಂದ್ರೆ ಅನ್ಬಿಟ್ಟಿದ್ದಾನೆ ಮಾಡಕ ಅಂತ ಅನ್ಬಿಟ್ಟು ಬಂದ ಕರೆಂಟೇ ಹೊಂಟಾಯ್ತು. ಇವಾಗ ಮತ್ತೆ ಬಂತು ಸದ್ಯ. ಇವಾಗ ಏನಂದ್ರೆ ಮಿಲ್ಕ್ ಪೌಡರ್ ಹತ್ರವ ರೈಸ್ ಈ ಕಪ್ಪಲ್ಲಿ ಈ ಕಪ್ಪಲ್ಲಿ 5 ಕಪ್ಪು ಮಿಲ್ಕ್ ಪೌಡರ್ ಹಾಕೊಂಡಿದೀನಿ. ಈಗ ಇದಕ್ಕೆ 1 ಕಪ್ ಮೈದಾ ಹಾಕ್ಬೇಕು. ಮೈದಾನು ಇರ್ಲಿಲ್ಲ ನಮ್ಮ ಮನೇಲಿ, ಇವಾಗ ಹೋಗಿ ತಗೋ ಬಂದೆ ರೆಡಿ. ಇವಾಗ 5 ಕಪ್ಪು ಮಿಲ್ಕ್ ಪೌಡರ್ಗೆ 1 ಕಪ್ ಹಾಕೊಂಡಿದೀನಿ ಮೈದಾ. ಗೈಸ್ ನಾನು ಚಾಟ್ ಜಿಪಿಟಿಲಿ ಒಂದ್ ಕಪ್ ಮಿಲ್ಕ್ ಪೌಡರ್ಗೆ 1/4 ಕಪ್ ಮೈದಾ ಹಾಕಿ ಅಂತ ಹೇಳಿದ್ರು. ಇಲ್ಲ 5 ಕಪ್ಗೆ 1 ಹಾಕಿದೀನಿ, ಇನ್ನೊಂಚೂರು ಹಾಕ್ಬೇಕನ್ಸುತ್ತೆ. 1.5 ಹಾಕೊಂಡಿದೀನಿ. ಮಿಕ್ಸ್ ಮಾಡಬೇಕೀಗ. ಇದು ಮಿಕ್ಸ್ ಮಾಡಿದೀನಿ, ಇನ್ನು ಸ್ವಲ್ಪ ಹಾಕ್ಬೇಕು ಅನ್ಸುತ್ತೆ ಮೈದಾ. ನೆಕ್ಸ್ಟ್ 1.5 ಅವಾಗ್ಲೇ ಹಾಕಿದೆ, ಇವಾಗ ಇನ್ನೊಂದು ಅರ್ಧ ಹಾಕೊಂಡಿದೀನಿ. ನೆಕ್ಸ್ಟ್ ಇವಾಗ ನೀರ್ ಹಾಕಿ ಕಳ್ಸ್ಕೊತಿದೀನಿ. ಗೊತ್ತಿಲ್ಲ ಹೆಂಗ್ ಬರ್ತದೋ ಅಂತ ಟೇಸ್ಟು. ಐ ಹೋಪ್ ಚೆನ್ನಾಗ್ ಬರ್ತದೆ ಅಂತ. ಅವಾಗಲೇ ಗುಲಾಬ್ ಜಾಮೂನ್ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಮೇ ಬಿ ರೆಡಿಮೇಡ್ ಅಲ್ಲಿ ಮಿಲ್ಕ್ ಪೌಡರ್ ಇರುತ್ತೆ ಅನ್ಸುತ್ತೆ ಅಲ್ವ ಚೀನು? ಮಾತಾಡು, ಹಿಂದೆ ಮಾತಾಡ್ಬೋದು, ಏನಿಲ್ಲ. ಇವಾಗ ಕಲ್ಸಾಯ್ತು. ಇನ್ನು ಎಷ್ಟು ಒಂದು 1/4 ಗಂಟೆ ಇಡ್ಬೇಕು, ಅವಾಗ ಸಾಫ್ಟ್ ಆಯ್ತದೆ. ಗೈಸ್ ಇವಾಗ ಅದನ್ನ ಇಟ್ಟಿದೀನಿ ಸ್ವಲ್ಪ ಹೊತ್ತು. ಅದಾಗ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ. ಅಷ್ಟರಲ್ಲಿ ಪಾಕ ಮಾಡೋದ ಅಂದ್ಬಿಟ್ಟು ಇವಾಗ ಮಾಡ್ತೀನಿ. ಗೈಸ್ ಇನ್ನೊಂದು ಪಾಕಕ್ಕೆ ನಾನು ಕಲ್ ಸಕ್ಕರೆ ಹಾಕಿದ್ದೀನಿ. ನಾರ್ಮಲ್ ಸಕ್ಕರೆನೂ ಹಾಕ್ಬೋದು ನೀವು. ನಾರ್ಮಲ್ ಸಕ್ಕರೆನೂ ಹಾಕ್ಬೋದಲ್ಲ, ನಾರ್ಮಲ್ ಸಕ್ಕರೆನೇ ಹಾಕೋದು ಎಲ್ರು. ನಮ್ಮ ಮನೇಲಿ ಕಲ್ ಸಕ್ಕರೆ ಇತ್ತು ಅಂದ್ಬಿಟ್ಟು ಕಲ್ ಸಕ್ಕರೆ ಹಾಕಿದ್ದೀನಿ ಅಷ್ಟೇ. ಗೈಸ್ ಏನಂದ್ರೆ ಚೆನ್ನಾಗ್ ಆಗ್ಬಿಟ್ರೆ ಸಾಕು ಗೈಸ್. ಅದು ಚೆನ್ನಾಗ್ ಆಗೋದೆಲ್ಲ ಚೆನ್ನಾಗ್ ಮಾಡ್ಬೇಕು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಈಗ ಏಲಕ್ಕಿ ಹಾಕ್ತಿದೀನಿ. ಏಲಕ್ಕಿ ಅಷ್ಟೇ.
ಇವಾಗ ಜಾಮೂನ್ ಹಾಕ್ಬೇಕು. ಎಣ್ಣೆ ಇಟ್ಬಿಡ್ತೀನಿ. ಎಣ್ಣೆ ಇಟ್ಬಿಟ್ಟು ಅದು ಉಂಡೆ ಕಟ್ಬೇಕು ಅಷ್ಟೇ. ಇವಾಗ ನೋಡಿ ಹಿಂಗೈತೆ. ಉಂಡೆ ಕಟ್ಟಿ ಎಣ್ಣೆಗೆ ಹಾಕಿ ಪಕ್ಕಕ್ಕೆ ಹಾಕೋದು ಅಷ್ಟೇ. ಈಗ ನಮ್ಮ ಕ್ಯಾಮ್ರಾ ವುಮೆನ್ ಅವರು ಹೆಲ್ಪ್ ಮಾಡ್ತಾರೆ ನನಗೆ ಉಂಡೆ ಕಟ್ಟಕ್ಕೆ ಅಲ್ವಾ? ಇಲ್ಲ ಅಂತ ಅವಳು ನಾನ್ ತಿನ್ನಕ್ ಬಂದಿರೋದು ಮಾಡಕ್ಕಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ನಿಂಗೂ ಕೊಡ್ತೀನಿ, ಬಟ್ ಹೆಲ್ಪ್ ಮಾಡ್ಬೇಕು ಸ್ವಲ್ಪ. ಇವಾಗ ಎಣ್ಣೆ ಬಿಸಿಗೆ ಇಟ್ಬಿಡ್ತೀನಿ. ಎಣ್ಣೆ ಕಾದೈತೆ, ಇವಾಗ ಹಾಕ್ತಾ ಇದೀನಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹುಷಾರಾಗಿ ಮಾಡಿ ಗೈಸ್ ನೀವು. ಇವಾಗ ಇದು ಓಪನ್ ಆಗದೆ ಇದ್ರೆ ಸಾಕಷ್ಟೇ. ಇವಾಗ ಹಾಕಿದೀನಿ. ಕಮ್ಮಿ ಊರಿಲೇ ಬೇಯಿಸ್ಬೇಕು ಅದನ್ನ ಗೈಸ್, ಇಲ್ಲ ಅಂದ್ರೆ ಒಳಗ್ ಬೇಯಲ್ಲ. ಸೊ ಕಮ್ಮಿ ಊರಿಗೆ ಕೊಟ್ಕೊಂಡು ಬೇಯಿಸಿ ಗೈಸ್. ಇದ್ ನೋಡಿ, ಹಿಂಗ್ ನೋಡಿದ್ರೆ ಬೆಣ್ಣೆ ಬಿಸ್ಕೆಟ್ ತರ ಕಾಣಿಸಲ್ವಾ? ಹಿಂಗಿದ್ರೆ ಬೆಣ್ಣೆ ಬಿಸ್ಕೆಟ್, ಫುಲ್ ಬೇಯಿಸಿದ್ರೆ ಗುಲಾಬ್ ಜಾಮೂನು. ಬೆಂದಾಯ್ತು ಅಂದ್ರೆ ಗೋಲ್ಡನ್ ಬ್ರೌನ್ ಕಲರ್ ಆಗೈತೆ. ಗೈಸ್ ಇವಾಗ ಎಲ್ಲ ಇಟ್ಟಿದೀನಿ. ಅದನ್ನ ಫ್ರಿಜ್ ಅಲ್ಲಿ ಇಡ್ತೀನಿ. ಫುಲ್ ಸೋಕ್ ಆಗ್ಬೇಕದು. ನೋಡೋಣ ಹೆಂಗಿರುತ್ತೆ ಅಂತ. ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡಿರೋದು. ಹೆಂಗಿರುತ್ತೋ ಗೊತ್ತಿಲ್ಲ. ಇಲ್ಲಿ ಹೆಂಗಾಗೈತೆ ಅಂದ್ರೆ ಒಂಥರ ಏನೋ ಮೇಲ್ಗಡೆ ಒಂಥರ ಆಗ್ತೈತೆ. ಇವಾಗ ಚಿನ್ನು ಟೇಸ್ಟ್ ಮಾಡ್ತಾರೆ ಗೈಸ್. ಇವಾಗ ಟೇಸ್ಟ್ ಮಾಡಕ್ ಕೊಟ್ಟಿದೀನಿ, ಹೆಂಗೈತೆ ಅಂತ ಗೊತ್ತಿಲ್ಲ. ಆಯ್ತಾ ಅಲ್ವಾ? ಅಯ್ಯೋ ಜಾಮೂನ್ ತರ ಟೇಸ್ಟ್ ಆಯ್ತಾ? ಹೆಂಗೈತೆ ಟೇಸ್ಟು? ಬೆಂದಿಲ್ಲ ಮತ್ತೆ ಹೆಂಗೈತೆ? ಜಾಮೂನ್ ತರ ಐತೆ. ಉನಿಬೇಕಾ? ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ ಬ್ಯಾಗ್ ಆಗ್ತಾರೆ. ರಬ್ಬರ್ ತರ ಅಲ್ಲ. ನೋವಿದೆ, ಆಕ್ರೋಶ ಇದೆ. ಜಾಮೂನ್ ತರ ಇಲ್ಲ, ಇಟ್ಟಿಟ್ ತರ ನೋಡಿಲಿ. ನೋಡು ಬಂದಿತ್ತ ಚೆನ್ನಾಗಿಲ್ಲ ಅಂದ್ಬಿಟ್ಟು ತಿಂತೇನೆ. ಏನ್ ಮಾಡೋದು, ವೇಸ್ಟ್ ಆಯ್ತಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಇಲ್ಲಿ ನೋಡಿಲಿ, ಹಿಂಗಂದ್ರೆ ಬರ್ತಾನೆ ಇಲ್ಲ. ಅಯ್ಯಪ್ಪ, ಹೆಂಗೈತ್ ನೀವ್ ಮಾಡಿರೋದು? ತಿನ್ನಕ್ಕೆ ಜಾಮೂನ್ ತರ ಐತೆ, ಅದು ಗಟ್ಟಿ ಅಷ್ಟೇ. ದಿ ನೆಕ್ಸ್ಟ್ ಮಾರ್ನಿಂಗ್ ಗೈಸ್, ನೆನೆ ರಾತ್ರಿ ಮಾಡಿದ್ವಿ ಗುಲಾಬ್ ಜಾಮೂನು. ಬೆಳಗ್ಗೆ ತನಕ ಚೆನ್ನಾಗ್ ಸೋಕಾಗಿರುತ್ತೆ ಅಂತ ಅನ್ಕೊಂಡ. ಇಲ್ಲಿ ನೋಡಿ ಹೆಂಗಿತ್ತು ಹಂಗೆ ಐತೆ. ಅಂದ್ರೆ ಅದು ಸಿರಪ್ ಎಲ್ಲ ಹಿಡ್ಕೊಂಡಿಲ್ಲ, ಸೋಕ್ ಆಗಿಲ್ಲ. ಮೇಬಿ ನಾನು ಮೈದಾ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಗೈಸ್. ಅದು ಫ್ಲಾಶ್ ಬ್ಯಾಕ್. ಇನ್ನು ಸ್ವಲ್ಪ ಹಾಕ್ಬೇಕು ಅನಿಸ್ತೈತೆ ಮೈದಾ. ನೆಕ್ಸ್ಟ್ 1.5 ಅವಾಗ್ಲೇ ಹಾಕಿದೆ, ಇವಾಗ ಇನ್ನೊಂದು ಅರ್ಧ ಹಾಕೊಂಡಿದ್ದೀನಿ.
ಫುಲ್ಲು ಗಟ್ಟಿ ಗಟ್ಟಿ ಆಗ್ಬಿಟ್ಟಿದೆ. ಮೈದಾ ಜಾಸ್ತಿ ಆಗ್ಬಿಟ್ಟಿರೋದ್ರಿಂದ ಹಿಂಗ ಆಗ್ಬಿಟ್ಟೈತೆ. ನಾನು ಆಕ್ಚುಲಿ ಮಾಡಿದ್ದು ಫ್ರೆಂಡ್ಸ್ ತಗೋಕದ ಅಂತ ಅವ್ರಿಗೆಲ್ಲ ಹೇಳಿದ್ದೆ ನಾಳೆ ಮಾಡ್ಕೊತಾ ಹೋಗ್ತೀನಿ ಅಂತ. ಇವಾಗ ಏನು ಮಾಡಕ್ಕಾಗಲ್ಲ, ಇದನ್ನೇ ತಗೊಂಡ್ ಹೋಯ್ತೀನಿ, ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಗೈಸ್ ಇವಾಗ ಹೋಗ್ತೀನಿ, ತಿಂಡಿ ತಿಂದಿರ ತಿಂಡಿ ತಿನ್ಬಿಟ್ಟು ಹೋಗ್ತೀನಿ ಗೈಸ್ ಕಾಲೇಜ್ಗೆ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ. One eternity later. ಹೆಂಗೈತೆ? ಚೆನ್ನಾಗಿತ್ತಾ? ತಿನ್ಬೋದಾ? ಸ್ವೀಟ್ ಇನ್ನೊಂದ್ ಸ್ವಲ್ಪ ಸ್ವೀಟ್ ಹಾಕ್ಬೇಕಿತ್ತಾ? ಗಟ್ಟಿ ಇಲ್ವಾ? ಗಟ್ಟಿ ಏನಿಲ್ಲ, ಜಾಮೂನ್ ನಾವು ತಿನ್ನೋದು ಗಟ್ಟಿ ಇರ್ಲಿಲ್ಲ, ಇದು ಗಟ್ಟಿ ಐತೆ. ಗಟ್ಟಿ ಐತೆ. ಇಷ್ಟೇ ಅದು ನೋಡಿ ಸೈಡ್ದೇ ಬರ್ತಾರದು. ಎಷ್ಟು ದಿನ ಆಗಿತ್ತು ನಾವು ಜಾಮೂನ್ ತಿಂದು. ಮುಡಿಗೆ ಆಯ್ತಲ್ಲ ಗೋಡೆ ಮಾಡೋದು. ಗಟ್ಟಿ ಆಗ್ಬಿಟ್ಟೈತೆ, ಗಟ್ಟಿ ಆಗ್ಬಿಟ್ಟೈತೆ. ಪಾಕಕ್ಕೆ ಯಾವಾಗ ಹಾಕಿದ್ರೆ ಬ್ರೇಕ್ ಅಂತೀರ ಇವಾಗ. ಚೆನ್ನಾಗಿದ್ಯಾ? ಗಟ್ಟಿ ಇಲ್ಲ ಸ್ವಲ್ಪ, ಬಟ್ ಗುಲಾಬ್ ಜಾಮೂನ್ ಟೇಸ್ಟ್ ಇದೆಯಾ? ಚೆನ್ನಾಗಿದೆ, ಫಸ್ಟ್ ಇರ್ದಾಗ ಏನಿಲ್ಲ. A few moments later. ಇವಾಗ ಮನೆಗೆ ಹೋಗ್ತಾ ಇದೀನಿ. ಏನಂದ್ರೆ ನಾನು ಆಕ್ಚುಲಿ ಆತರ ರಿಯಾಕ್ಷನ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಗೈಸ್. ನಾನು ಸ್ವಲ್ಪನೂ ಚೆನ್ನಾಗಿಲ್ಲ, ಕಲ್ತರ ಇದೆ ಅಂತ ಅಂತಾರೆ ಅಂತ ಅನ್ಕೊಂಡೆ. ನೋಡಿದ್ರೆ ಎಲ್ಲ ಚೆನ್ನಾಗಿದೆ ಅಂತ ತಿಂದ್ರು. ಖುಷಿ ಆಯ್ತು. ಆಕ್ಚುಲಿ ಆತರ ಇನ್ನು ತಿಂತಾರೆ ಅಂತ ಗೊತ್ತಿದ್ದಿದ್ರೆ ಇನ್ನ ಸ್ವಲ್ಪ ತರ್ತಿದ್ದೆ. ನಾನು ಎಲ್ಲಿ ವೇಸ್ಟ್ ಆಗ್ಬಿಡುತ್ತೋ ಅಂತ ಅನ್ಬಿಟ್ಟು ಸ್ವಲ್ಪ ತಂದಿದ್ದೆ ಅಷ್ಟೇ. ಮತ್ತೆ ಇನ್ನೊಂದ್ ಏನಂದ್ರೆ ಗೈಸ್, ಮನೆಗೆ ಹೋಗ್ಬಿಟ್ಟೆ. ಇವಾಗ ಮನೆಗೆ ಹೋಗ್ತಾ ಇದೀವಿ. ಸೊ ಗೈಸ್ ಇವಾಗ ಬಂದ್ರೆ ಮನೆಗೆ, ಇನ್ನ ಡ್ರೆಸ್ ಚೇಂಜ್ ಮಾಡಿಲ್ಲ. ಏನಂದ್ರೆ ಗೈಸ್, ನಾನು ಆಕ್ಚುಲಿ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅವ್ರ ರಿಯಾಕ್ಷನ್ ಆತರ ಇರುತ್ತೆ ಅಂತ. ನಾನ್ ಅನ್ಕೊಂಡಿದ್ದೆ ಅಯ್ಯೋ ಚೆನ್ನಾಗಿಲ್ಲ, ಕಲ್ತರ ಇದೆ ಅಂತೆಲ್ಲ ಹೇಳ್ತಾರೆ ಅಂತ ಅನ್ಕೊಂಡೆ. ಆದ್ರೆ ಆತರ ಏನು ಇರ್ಲಿಲ್ಲ, ಚೆನ್ನಾಗಿದೆ ಅನ್ಬಿಟ್ಟು ತಿಂದ್ರು. ಆದ್ರೆ ಸ್ವಲ್ಪ ಗಟ್ಟಿ ಆಗಿತ್ತು ಅಂದ್ರು ತಿಂದ್ರು. ಖುಷಿ ಆಯ್ತು ಆಕ್ಚುಲಿ. ನಾನು ಈ ತರ ತಿಂತಾರೆ ಅಂದ್ರೆ ನಾನು ಹೇಳಿದ್ನಲ್ಲ ಆವಾಗ್ಲೇ, ಇನ್ನ ತಗೋ ಹೋಗುವೆ. ಮತ್ತೆ ಇನ್ನು ಎಲ್ರಿಗೂ ಕೊಡ್ಲೇ ಇಲ್ಲ ನಾನು ಕರೆಕ್ಟಾಗಿ. ನಾಳೆ ಆದ್ರೆ ನಾಳೆ ಮತ್ತೆ ತಗೋಯ್ತೀನಿ. ಅಂದ್ರೆ ನಾನು ಗುಲಾಬ್ ಜಾಮೂನ್ ಮಾಡಿದ್ದು ಮೊನ್ನೆ ಗೈಸ್, ಓಕೆನಾ? ನೆನ್ನೆ ತಗೋಗೋಣ ಅಂತ ಅನ್ಬಿಟ್ಟು ನಾನು ಕ್ಲಿಪ್ ಆಲ್ರೆಡಿ ನೋಡಿ ಹಾಕಿದೀನಿ. ಅಲ್ಲಿ ಹೇಳ್ತೀನಲ್ಲ ರಿಯಾಕ್ಷನ್ ಹೇಗಿದೆ ನೋಡೋಣ ಅಂತ ಅನ್ಬಿಟ್ಟು, ಅದು ನೆನ್ನೆ ಗೈಸ್, ಓಕೆನಾ? ಕಾಲೇಜಿಗೆ ಹೋಗೋಣ ಅಂತ ಅನ್ಬಿಟ್ಟು ರೆಡಿ ಆಗಿದ್ದೆ. ಆದ್ರೆ ಏನೋ ಪರ್ಸನಲ್ ಕೆಲಸ ಬಂತು ಅಂದ್ಬಿಟ್ಟು ಊರ್ಗೊಟ್ಟೋದ್ನಾ ನೋಡಿ, ರೆಡಿ ಆಗ್ಬಿಟ್ಟು ಕಾಲೇಜಿಗೆ ಹೋಗ್ಲಿಲ್ಲ ನಿನ್ನೆ. ಅದಕ್ಕೆ ಇವತ್ ತಗೋದೆ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಗೈಸ್. ಹಿಂಗಿತ್ತು ಗುಲಾಬ್ ಜಾಮೂನ್ ನಾನ್ ಮಾಡಿದ್ದು. ಅಂದ್ರೆ ಗೈಸ್ ನಾನು ಹೇಳ್ದಂಗೆ ಗುಲಾಬ್ ಜಾಮೂನ್ ಮುಂಚೆನೆ ಮಾಡಿದೀನಿ, ಆದ್ರೆ ಮಿಲ್ಕ್ ಪೌಡರ್ ಅಲ್ಲಿ ಒಂದ್ಸಲನೂ ಮಾಡಿರ್ಲಿಲ್ಲ. ನೋಡಿ ಮಾಡ್ದೆ, ಈ ತರ ಆಯ್ತು. ಏನ್ ಗೊತ್ತಾಯ್ತು ಅಂದ್ರೆ ನೆಕ್ಸ್ಟ್ ಟೈಮ್ ಇಂದ ಮೈದಾ ಜಾಸ್ತಿ ಹಾಕ್ಬಾರ್ದು ಅಂತ ಗೊತ್ತಾಯ್ತು ಅಷ್ಟೇ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. Something that's for me, la, sa la, cha cha cha.